ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಸೀರಿಯಲ್ಸ್ ಅಂತೆ ಅಪ್ಡೇಟ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ಪ್ರೋಮೋದಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಮೀನಾ ಸೂರ್ಯ ಇಬ್ಬರು ಜಗಳ ಆಡ್ಕೊಂಡು ಸೂರ್ಯ ಇದ್ಬಿಟ್ಟು ಹಾಸಿಗೆ ಚಾಪೆ ಎಲ್ಲ ತೊಗೊಂಡ್ಬಿಟ್ಟು ಹೊರಗಡೆ ಮಲ್ಕೊಳಕ್ಕಂತ ಬಂದ್ಬಿಟ್ಟು ಹಾಸ್ಕೊತಾ ಇರ್ತಾನೆ. ಅಷ್ಟರಲ್ಲಿ ಮನೋಜ್ ಅವರು ಕೂಡ ಚಾಪೆ ದಿಂಬು ತೊಗೊಂಡು ಹೊರಗಡೆ ಬರ್ತಾರೆ. ಸೂರ್ಯ ಅವ್ರು ನೋಡ್ಬಿಟ್ಟು, ಲೇ ಮನೋಜ, ನೀನು ಸಾಪೆ ದಿಂಬು ಇಟ್ಕೊಂಡು ಹೊರಗಡೆ ಬರ್ತಿದ್ಯಾ, ಏನು ಸಮಾಚಾರ, ಏನಾಯ್ತಲೇ ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಕೇಳ್ತಾರೆ ಮನೋಜ್ ಅವರು. ಅದಕ್ಕೆ ಮನೋಜ್ ಅವರು ಇದ್ಬಿಟ್ಟು, ಒಳ ಸಕೆ ಮಲ್ಕೊಳಕ್ಕಾಗಲ್ಲ, ಅದಕ್ಕೋಸ್ಕರ ಎತ್ಕೊಂಡು ಹೊರಗಡೆ ಬಂದೆ ಅಂತ ಹೇಳ್ತಾರೆ. ನೀನೇನು ಇಲ್ಲಿ ಅಂತ ಹೇಳ್ಬಿಟ್ಟು ಸೂರ್ಯ ಕೇಳ್ತಾರೆ. ಅಪ್ಪ ಅಮ್ಮ ಹೊರಗಡೆ ಮಲ್ಕೊಳಕ್ಕೆ ಹಿಡ್ದಾಗ್ಲಸಿ ನಾನು ಇಲ್ಲೇ ಮಲ್ಕೊಳೋದು ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಹೇಳ್ತಾರೆ. ಅದಕ್ಕೆ ಮನೋಜ್ ಅವರು ಇದ್ಬಿಟ್ಟು ಹಾಲು ಇದೆಯಲ್ಲೋ, ಅಲ್ಲಿ ಮಲಗ್ಬೋದಲ್ಲೋ ಅಂತ ಹೇಳ್ತಾರೆ. ಸೂರ್ಯ ಅವರು ಇದ್ಬಿಟ್ಟು ಕಾಮಿಡಿಯಾಗಿ, ನನಗೆ ಸ್ವಿಮ್ಮಿಂಗ್ ಬರಲ್ಲಪ್ಪ, ಆಮೇಲೆ ಅಲ್ಲಿ ಮಲಗ್ಬಿಟ್ಟು ಮುಳುಗೋಗ್ಬಿಟ್ರೆ ಏನೋ ಮಾಡೋದು ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಕಾಮಿಡಿ ಮಾಡ್ತಾರೆ. ಲಾಯರ್ನ ಕೇಳಿದೆ ಹಾಲಲ್ಲಿ ಹಾಕು ನೀರಲ್ಲಿ ಹಾಕು ಅಂತ ಹೇಳ್ಬಿಟ್ಟು, ಆದರೆ ನನ್ನ ಸೀದಾ ತೊಗೊಂಬಂದ್ಬಿಟ್ಟು ಲಾಯರ್ಲ್ಲಿ ಹಾಕ್ಬಿಟ್ಟವ್ರೆ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾರೆ. ಏನಾದರೂ ಮಲ್ಕೊಳೋಣ ಅಂತ ಅಂದ್ಕೊಂಡ್ರೆ ಇಲ್ಲಿಗೂ ಬಂದು ಒಕ್ಕರ್ಸ್ಕೊಂಡಿಯಲ್ಲ ನೀನು ಅಂತ ಹೇಳ್ಬಿಟ್ಟು ಸೂರ್ಯರು ಹೇಳ್ತಾರೆ. ಅದಕ್ಕೆ ಮನೋಜ, ನನಗೇನು ಗೊತ್ತು ನೀನು ಇಲ್ಲಿರೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಲ್ಲಿಂದ ಬರ್ಬೇಕಾದ್ರೆ ನೋಡಿದೆ ತಾನೆ, ಹಂಗೆ ಯೂಟರ್ನ್ ನಡ್ಕೊಂಡು ವಾಪಸ್ ಹೋಗ್ಬೇಕು ತಾನೆ, ಮತ್ತೆ ಯಾಕೋ ಬಂದೆ ನೀನು ಅಂತ ಹೇಳ್ಬಿಟ್ಟು ಸೂರ್ಯರು ಕೇಳ್ತಾರೆ. ಮನೋಜ್ ಅವರು ಇದ್ಬಿಟ್ಟು, ಹೋಗ್ಲಿ ಬಿಡೋ, ಏನು ನಿನ್ನ ಸಮಸ್ಯೆ ಅಂತ ಹೇಳ್ಬಿಟ್ಟು ಮನೋಜ್ ಅವ್ರು ಕೇಳ್ತಾರೆ. ನೀನು ಓಲ್ವ ಹಾರನ್ನು ಐರಾವತ ಸೈರನ್ನು ಇದಕ್ಕಿನ್ನ ವರಷ್ಟಾಗಿರುತ್ತೆ ಕಣೋ ನಿನ್ನ ಗೊರ್ಕೆ ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಹೇಳ್ತಾರೆ. ಅದಾದಮೇಲೆ ರವಿ ಅವರು ಕೂಡ ಚಾಪೆ ದಿಂಬು ಎತ್ಕೊಂಡು ಹೊರಗಡೆ ಬರ್ತಾರೆ. ಇಬ್ಬರು ನೋಡ್ಬಿಟ್ಟು ಅಲ್ಲೋಡೋ ಅಂತ ಹೇಳ್ಬಿಟ್ಟು, ಅಲ್ಲೇ ರವಿ ಇದೇನೋ ಇದು ಹಿಂಗೆ ರಾಯರು ಬಂದರು ಮಾವನ ಮನೆಗೆ ಅಂತ ಹೇಳ್ಬಿಟ್ಟು ಹಂಗೆ ಓದ್ಕೊಂಬತ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಸೂರ್ಯ ಕಾಮಿಡಿ ಮಾಡ್ತಾರೆ. ಮನೋಜ್ ಇದ್ಬಿಟ್ಟು, ಏನೋ ಶ್ರುತಿ ಜೊತೆ ಜಗಳನಾ ಅಂತ ಹೇಳಿ ಕೇಳ್ತಾರೆ. ಆಗ ರವಿ ಇದ್ಬಿಟ್ಟು, ಹೂನಪ್ಪ ಲೈಟಾಗಿ ನಿಂದು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ರವಿ ಇದ್ಬಿಟ್ಟು, ನಿಂದು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅಯ್ಯೋ ನಂದು ಜೋರು ಕಣಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಸೂರ್ಯಂಗೆ ಕೇಳ್ತಾರೆ ರವಿಯವರು, ನಿಂದು ಅತಿಯದು ಜಗಳ ಏನೋ ಅಂತ ಹೇಳಿ ಕೇಳ್ತಾರೆ. ಅದಕ್ಕೆ ಮನೋಜ್ ಇದ್ಬಿಟ್ಟು, ಅಯ್ಯೋ ಬಿಡಪ್ಪ ಅವರಿಬ್ಬರದು ಡೈಲಿ ಇದ್ದಿದ್ದೆ, ಈ ಸೂರ್ಯ ಇರೋ ಕಡೆ ಜಗಳ ಇದ್ದೇ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಿಟ್ಟಾಕು, ಈಗ ನೀನು ಹೊಸ್ದಾಗಿ ಮದುವೆ ಆಗಿದ್ದೀನಿ, ನಿನಗೂ ನಿನ್ನ ಹೆಂಡ್ತಿಗೆ ಎಂಥದ್ದು ಜಗಳ ಅಂತ ಹೇಳ್ಬಿಟ್ಟು ಮನೋಜ್ ಅವ್ರು ಕೇಳ್ತಾರೆ. ಆವಾಗ ಸೂರ್ಯ ಇದ್ಬಿಟ್ಟೇನಾ, ಹೆಂಡ್ತಿರಲ್ಲಿ ಒಳ್ಳೆಯೊಬ್ಬರು ಹೊಸಬ್ರು ಅಂತ ಇರ್ತತೇನ, ಜಗಳ ಅನ್ನೋದು ಅವ್ರ ಜನ್ಮಸಿದ್ಧ ಹಕ್ಕು ಕಣೋ. ಶ್ರೀವಲ್ಲಿ ಥರ ಇರೋ ಹುಡುಗಿಯರು ನಾಗವಲ್ಲಿ ಥರ ಬದಲಾಗ್ತಾರಲ್ಲ, ಆ ಪ್ರೋಸೆಸ್ಗೆ ಕಣೋ ಮದುವೆ ಅಂತ ಕರೆಯೋದು. ನೀನು ಹೇಳ್ತಿರೋದು ನಿಜ ಕಣೋ, ಈ ಮದುವೆಗಿನ ಮುಂಚೆ ನಾನು ಬೈತಾಯಿದ್ದು ಸ್ಮೈಲ್ ಮಾಡೋಳು, ಈಗ ನಾನು ಸ್ಮೈಲ್ ಮಾಡಿದ್ರು ಬೈತಾ ಇರ್ತಾಳೆ ಕಣೋ ಅಂತ ಹೇಳ್ಬಿಟ್ಟು ರವಿ ಹೇಳ್ತಾರೆ. ಆವಾಗ ಮನೆಜರಿದ್ದು ಹ್ಞೂ ಕಣೋ ಇದ್ಬಿಟ್ಟು, ಮದುವೆಗಿನ ಮುಂಚೆ ಏನೇ ದೊಡ್ಡ ತಪ್ಪು ಮಾಡಿದ್ರು ಹೋಗ್ಲಿ ಬಿಡು ಪರವಾಗಿಲ್ಲ ಬಿಡು ಅಂತಿದ್ಲು ಕಣೋ, ಈಗ ಸಣ್ಣ ತಪ್ಪಿಗೂ ಹೊಡಿಯೋಕ್ಕೆ ಬರ್ತಾಳಲ್ಲೋ ಅಂತ ಹೇಳ್ಬಿಟ್ಟು ಮನೋಜ ಹೇಳ್ತಾರೆ. ಅಯ್ಯೋ ನಿಮ್ಗಳಿಗೆ ಮದುವೆಗೆ ಮುಂಚೆ ಮದುವೆ ಆದಮೇಲೆ ಅಂತ ಚಾಪ್ಟರ್ ಇದೆ, ನಂದು ಆ ಥರ ಅಲ್ವಲ್ಲೋ, ಡೈರೆಕ್ಟಾಗಿ ಯುದ್ಧನೇ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾರೆ. ಆಗ ಮನೋಜರು ಇದ್ಬಿಟ್ಟು, ಇವತ್ತು ನಿಂದೇನು ಏರ್ಸ್ಕೊಂಡಿಲ್ವೋ ಅಂತ ಕೇಳ್ತಾರೆ. ಸೂರ್ಯ ಇದ್ಬಿಟ್ಟು, ಇಲ್ಲಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ರವಿಯರು ಇದ್ಬಿಟ್ಟು, ನನಗೆ ಎಣ್ಣೆ ಸ್ಮೆಲ್ ಅಂದರೆ ಆಗ್ತಾ ಇರಲಿಲ್ಲ, ಈಗ ಯಾಕೋ ಕಣೋ ಎಣ್ಣೆ ಕುಡಿಬೇಕು ಅಂತ ಅನಿಸ್ತಿದೆ ಅಂತ ರವಿ ಹೇಳ್ತಾರೆ. ಇದ್ಬಿಟ್ಟು, ಏನೋ ಇದು ಆಶ್ಚರ್ಯ ಅಂತ ಹೇಳ್ತಾರೆ. ಆಗ ರವಿ ಇದ್ಬಿಟ್ಟು, ಎಣ್ಣೆ ನೋಡಿದ್ರೆ ಪೊಲೀಸ್ ಬತ್ತವ್ರೆ, ಆದರೆ ಎಣ್ಣೆ ನೋಡಿದ್ರೆ ಮನಸ್ಸಾಗಿರೋದೆಲ್ಲ ಆಚೆ ಹಾಕ್ಬೋದು ಅಂತ ಹೇಳಕ್ಕೆ ಸೂರ್ಯ ಅಂತವ್ರೆ. ಆಗ ರವಿ ಇದು ಓನ್ ಕಣಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಸೂರ್ಯ ಇದ್ಬಿಟ್ಟು, ಮೊದಲು ಹಾಯ್ ಬೆಂಗಳೂರಲ್ಲಿ ಒಂದು ಕಾಲಂ ಬರೋದು, ಎಣ್ಣೆ ಕೇಳು ನಿನ್ನೆಯ ಗೋಳು ಅಂತ. ಈ ಟೈಟಲ್ಲ ಚೇಂಜ್ ಮಾಡಬೇಕು, ಏನು ಗೊತ್ತಾ, ಎಣ್ಣೆ ನೀನು ಹೇಳು ನಿನ್ನೆಯ ಗೋಳು ಅಂತ ಟೈಟಲ್ಲ ಚೇಂಜ್ ಮಾಡಬೇಕು ಅಂತ ಸೂರ್ಯ ಅವರು ತಮಾಷೆ ಮಾಡ್ತಾರೆ. ನಾವು ಹೇಗಿದ್ವಿ, ನಾವು ಹೇಗಾಗ್ಬಿಟ್ವಿ ಅಂತ ಎಲ್ಲ ಖುಷಿಯಾಗಿ ನಗ್ತಾ ಇರ್ತಾರೆ. ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮ ಜಗಳ ಆಗ್ಬೇಕಾರೆ ನಾವು ಬಂದ್ಬಿಟ್ಟು ಇಲ್ಲೇ ಲಾನಲ್ಲೇ ಮಲ್ಕೊತಾ ಇದ್ವಿ 3 ಜನ ಅಂತ ರವಿಯರು ಹೇಳ್ತಾರೆ. ಕಣ ಒಂದೇ ಬಳ್ಳಿಯ ಹೂಗಳು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾರೆ. ಅಷ್ಟೇ ಅಲ್ಲ ಕಣೋ, ಮನೋಜ ಅಂತೂ ಹೊಟ್ಟೆ ಏನಾದರೂ ಮುಟ್ಬಿಟ್ರೆ ಚಕ್ರಗುಳ್ಳೆ ಆಗುತ್ತೆ ಅಂತ ಹೇಳ್ಬಿಟ್ಟು ತಮಾಷೆ ಮಾಡಿ ನಗ್ತಾ ಇದ್ದ ಅಂತ ಹೇಳ್ತಾರೆ. ಆವಾಗಲೂ ಅಷ್ಟೇ ಅಲ್ಲ ಕಣೋ, ಈಗಲೂ ಅಷ್ಟೇನೆ ಅಂತ ಮನೋಜ್ ಅವ್ರು ಅಂತಾರೆ. ಇಸ್ಕೊಂಡ್ಬಿಟ್ಟು ರವಿಯವರು, ಹೌದೇನೋ ಅಂತ ಹೇಳ್ಬಿಟ್ಟು ಮನೋಜ್ಗೆ ಚಕ್ರಗುಳ್ಳಿ ಕೊಡ್ತಾರೆ. ಎಲ್ಲರೂ ಖುಷಿಯಿಂದ ನಗ್ತಾ ಇರ್ತಾರೆ. 3 ಜನ ಅಣ್ಣ ತಮ್ಮಂದರು ಈ ಥರ ಖುಷಿಯಿಂದ ನಗ್ತಾ ಇರೋದು ಇದೇ ಎಪಿಸೋಡಲ್ಲೇ ನೋಡಲಿಕ್ಕೂ ಕೂಡ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್. ಯಾರೆಲ್ಲ ಈ ವಿಡಿಯೋ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್.